ಶಿಕ್ಷಣ ಜ್ಞಾನ ಇದ್ದರೆ ಮಾತ್ರ ದೇಶವನ್ನು ಆಳಬಹುದು. ಸರ್ಕಲ್ ಇನ್ಸ್ಪೆಕ್ಟರ್ ಜಿಬಿ ಉಮೇಶ್ ಸಲಹೆ. ಸಮಾಜದ ಕನಸು ಕಂಡವರು ಮತ್ತು ಕತ್ತಲು ತುಂಬಿದ ಜಗತ್ತಿಗೆ ಬೆಳಕು ನೀಡಿದವರು ಬುದ್ಧ ಎಂದು ಸರ್ಕಲ್ ಇನ್ಸ್ಪೆಕ್ಟರ್ ಜಿಬಿ ಉಮೇಶ್ ತಿಳಿಸಿದರು. ಶುಕ್ರವಾರ ನಾಯಕನಹಟ್ಟಿ ಸಮೀಪದ ಕುದಾಪುರ ಗ್ರಾಮದಲ್ಲಿ ಬಸವನ ಮಹಾಮನೆಯಲ್ಲಿ ಹಮ್ಮಿಕೊಂಡಿದ್ದ ಬುದ್ಧ ಜಯಂತಿ ಕಾರ್ಯಕ್ರಮದಲ್ಲಿ ಬುದ್ಧರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು. ಬುದ್ಧನ ತತ್ವ ಆದರ್ಶಗಳು ಮತ್ತು ಅವರ ಬೋಧನೆಗಳು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ. ಭಗವಾನ್ ಬುದ್ಧ ಈ ಜಗತ್ತಿಗೆ ಶಾಂತಿಯನ್ನು ಮತ್ತು ಜ್ಞಾನವನ್ನು ನೀಡಿದಂಥ ಮಹಾನ್ ಪುರುಷ. ಅವರ ಹಾದಿಯಲ್ಲಿ ನಡೆದರೆ ಮಾತ್ರ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ವಕೀಲ ಪರಮೇಶ್ ಮೌರ್ಯ ಮಾತನಾಡಿದರು. ಇಂದಿನ ಅಶಾಂತ ಜಗತ್ತಿಗೆ ಯುದ್ಧದ ಅಗತ್ಯವಿಲ್ಲ, ಬದಲಾಗಿ ಬುದ್ಧನ ಶಾಂತಿ ಮತ್ತು ಅಹಿಂಸೆ ತತ್ವಗಳು ಅಗತ್ಯವಾಗಿವೆ. ನಾವು ಸಮಾನತೆಯ ಬಗ್ಗೆ ಮಾತನಾಡುತ್ತಿದ್ದೇವೆ, ಆದರೆ ಬುದ್ಧರು ಕ್ರೈಸ್ತ ಪೂರ್ವದಲ್ಲೇ ಜಗತ್ತಿಗೆ ಸಮಾನತೆಯ ಸಂದೇಶವನ್ನು ಸಾರಿದವರು. ಅವರ ಈ ವಿಚಾರಗಳನ್ನು ಜನರಿಗೆ ತಲುಪಿಸಬೇಕಾಗಿದೆ. ಬುದ್ಧನ ನುಡಿಯಂತೆ ನಮ್ಮ ದುಃಖಗಳಿಗೆ ಅಜ್ಞಾನ ಮತ್ತು ಅವಿದ್ಯೆಯೇ ಕಾರಣ ಎಂದು ಹೇಳಿದರು. ಈ ಸಮಯದಲ್ಲಿ ನಲ್ಗಂತಂಟಿ ಗಾಯಕ KT ಮುತ್ತುರಾಜ್ ಭಗವಾನ್ ಬುದ್ಧರ ಗೀತೆಗಳನ್ನು ಹಾಡುವುದರ ಮೂಲಕ ಬುದ್ಧರನ್ನು ಸ್ಮರಿಸಿದರು. ಈ ಕಾರ್ಯಕ್ರಮದಲ್ಲಿ ಕುದಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ಪಾಲಯ್ಯ, GB ಲೋಕೇಶ್ ಬೋರಣ್ಣ, ಶ್ರೀಮತಿ ನೇತ್ರಾವತಿ, GB ಉಮೇಶ್, ದಲಿತ ಹಕ್ಕುಗಳ ಮಾನವ ಹಕ್ಕುಗಳ ಭೀಮನಕೆರೆ ಶಿವಮೂರ್ತಿ, ಚಳ್ಳಕೆರೆ ಆರೋಗ್ಯ ಇಲಾಖೆಯ SB ತಿಪ್ಪೇಸ್ವಾಮಿ, BSP ಜಿಲ್ಲಾಧ್ಯಕ್ಷ N ಪ್ರಕಾಶ್, ಬೆಸ್ಕಾಂ ಇಲಾಖೆ ತಿಪ್ಪೇಸ್ವಾಮಿ, ಭೀಮನಕೆರೆ ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾ ಕಾರ್ಯದರ್ಶಿ ರವಿಕುಮಾರ್, DSS ವನೂರು ಸ್ವಾಮಿ, D ನಿಂಗಪ್ಪ ಹಾಗೂ ಬುದ್ಧನ ಅನುಯಾಯಿಗಳು ಇದ್ದರು. ಆದರೂ ಆ ಅರಮನೆ ಬಿಟ್ಟಿದ್ದು ಯಾಕೆ? ಯಾರಿಗೋಸ್ಕರ? ಆತ್ಮಗೋಸ್ಕರ ಅಂತ ಅಂಧಕಾರಗಳಿದ್ದಾವೆ. ಮನುಷ್ಯ ಹುಟ್ಟ ಸಮಾನ ಹುಡ್ತಾನೆ, ಹುಟ್ಟಿನಲ್ಲೇನಾದ್ರು ಭೇದ ಭಾವ ಇಲ್ಲ. ಆದರೆ ಸಮಾಜದಲ್ಲಿ ಯಾಕೆ ಇಷ್ಟು ತುಂಬಿ ತುಳುಕ್ತಾ ಇದೆ ಶೋಷಣೆ? ಇದಕ್ಕೆ ಪರಿಹಾರ ಕಂಡುಹಿಡಿಯಬೇಕಂತ ಆತ ಮನೆ ಬಿಟ್ಟು ಹೋಗಿದ್ದು. ನಾವೆಲ್ಲ ಸಾಮಾಜಿಕವಾಗಿ ರಾಜಕೀಯ ಪರಿಹಾರ ಕಂಡುಹಿಡಿಯಕ್ಕೆ ಹೋಗ್ತೀವಿ. ಬುದ್ಧ ಆಧ್ಯಾತ್ಮಿಕವಾಗಿ ಪರಿಹಾರ ಕಂಡುಹಿಡಿದಿದ್ದ. ಆಧ್ಯಾತ್ಮಿಕವಾಗಿ ನಾವು ಬುದ್ಧನ ರಾಜಕೀಯ ಸಾಮಾಜಿಕ ತಗೊಂಡು ಅಷ್ಟೇ, ಆಧ್ಯಾತ್ಮಿಕ ತಗೊಳ್ಳಿಲ್ಲ. ನಾವು ಆಧ್ಯಾತ್ಮಿಕ ತಗೊಳ್ದಿರೋದೇ ನಮ್ಮ ಮನಸ್ಸುಗಳಿನ್ನೂ ಗಟ್ಟಿಯಾಗಿಲ್ಲ. ಮನಸ್ಸು ಚಂಚಲ ಇದಾವೆ, ಏಕಾಗ್ರತೆ ಇಲ್ಲ ನಮ್ಮವರಿಗೆ. ಯಾರು ಕೇಳ್ತಾರೆ ಹಿಂದಿಂದ ಹೋಗ್ಬಿಡ್ತಾರೆ. ಭದ್ರಿಲ್ಲ ಅಂದ್ರೆ ನಾವು ಬುದ್ಧನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಇವತ್ತು ನಮ್ಮ ಪರಮೇಶ್ವರ್ ಹೇಳುವಾಗ ಹೇಳಿದ್ರು, ನಮ್ಮನ್ನೆಲ್ಲ ವೋಟ್ ಬ್ಯಾಂಕ್ ಮಾಡ್ಕೊಂಡ್ರ ಗೊತ್ತೈತೆ ಅವ್ರಿಗೆ. ಈಗ ಮೇಷು ಸ್ಟ್ರಿಕ್ಟ್ ಆಗಿದ್ರೆ ಮಕ್ಕಳು ಚೆನ್ನಾಗಿ ಓದ್ಕೊಂಡು ಹೋಗ್ತಾರೆ. ಈ ಮೇಷು ಸುಳ್ಳು ಹೇಳೋಕ್ಕಾಗಲ್ಲಪ್ಪ, ಈ ಮೇಷ್ ಏನು ತಪ್ಪು ಮಾಡಿದ್ರು ಬಿಡಲ್ಲ ಅಂತ ಗೊತ್ತಿದ್ರೆ ಭಾಳ ಚೆನ್ನಾಗಿ ಓದ್ಕೊಂಡು ಹೋಗ್ತಾರೆ. ಹಂಗೆ ನಾವು ಸ್ಟ್ರಿಕ್ಟ್ ಆಗಿದ್ರೆ ಇಲ್ಲಿ